ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು MA ಹಿಸ್ಟ್ರಿ ಓಲ್ಡ್ ಕ್ವಶನ್ ಪೇಪರ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೆ. ಆಲ್ರೆಡಿ 2 ವಿಡಿಯೋನ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್. ಯಾರು ಆ ವಿಡಿಯೋನ ನೋಡಿಲ್ಲ ದಯವಿಟ್ಟು ನೋಡಿ ಅಂತ ಕೇಳ್ಕೊತ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು, ಇದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, MA ಹಿಸ್ಟ್ರಿಯಲ್ಲಿ 3 ಮೇನ್ ಸಬ್ಜೆಕ್ಟ್ ಇರುತ್ತೆ. ಇದರಲ್ಲಿ 3ನೇದು ಈ ಕ್ವಶನ್ ಪೇಪರೇ 3ನೇ ಕ್ವಶನ್ ಪೇಪರ್ ಆಗಿರುತ್ತೆ ಫ್ರೆಂಡ್ಸ್. ಅಂದರೆ 3ನೇ ಮೇನ್ ಸಬ್ಜೆಕ್ಟ್ ಆಗಿರುತ್ತೆ. ಹಿಸ್ಟ್ರಿ ಆಫ್ ಮಿಡಲ್ ಇಂಡಿಯಾ ಅಪ್ ಟು 2006ರಿಂದ 1707ರವರೆಗೆ ಮಧ್ಯಕಾಲೀನ ಭಾರತದ ಇತಿಹಾಸ. ಈ ಪೇಪರ್ನ ಹೆಸರು ಬಂದು ಮಧ್ಯಕಾಲೀನ ಭಾರತದ ಇತಿಹಾಸ. ಸಬ್ಜೆಕ್ಟ್ ಹೆಸರು ಬಂದು ಮಧ್ಯಕಾಲೀನ ಭಾರತದ ಇತಿಹಾಸ. ಇಲ್ಲಿ ನೋಡ್ಬೋದು, ಹಿಂದೆ ನಾನು ಸಿಂಧು ನಾಗರಿಕತೆ ಅಂತಂದರೆ ಪ್ರಾಚೀನ ಭಾರತ ಇತಿಹಾಸದ ಬಗ್ಗೆ ನಾನು ಹೇಳಿದ್ದೆ. ಈ ಕ್ವಶನ್ ಪೇಪರ್ ಬಂದು ಮಧ್ಯಕಾಲೀನ ಭಾರತ ಇತಿಹಾಸದ ಬಗ್ಗೆ ಇಲ್ಲಿ ಅವರು ಕ್ವಶನ್ಸ್ನ ಕೇಳಿದ್ದಾರೆ ಫ್ರೆಂಡ್ಸ್. ಇಲ್ಲೂ ಕೂಡ ನಾನು 3 ಕ್ವಶನ್ ಪೇಪರ್ಗಳ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಕ್ವಶನ್ ಮಾಡೆಲ್ ಪೇಪರ್ 1, ಮಾಡೆಲ್ ಪೇಪರ್ 2, ಮಾಡೆಲ್ ಪೇಪರ್ 3 ಇದೆ ಫ್ರೆಂಡ್ಸ್. ಅಂದರೆ ಹಿಂದೆ ನಡೆದಿರುವಂಥ ಎಕ್ಸಾಮ್ಗಳ ಕ್ವಶನ್ ಪೇಪರೇ ನಾನು ಶೇರ್ ಮಾಡ್ತಾ ಇರೋದು. ಇದು ಕೂಡ ತುಂಬ ಯೂಸ್ಫುಲ್ ಆಗಿರುತ್ತೆ ಫ್ರೆಂಡ್ಸ್. ಫಸ್ಟ್ ಟೈಮ್ ಬರೀತಾರೋರಿಗೆ ಇದು ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ನನಗಂತೂ ಇದು ತುಂಬ ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು. ನಾನು ಯಾವ ರೀತಿ ಓದ್ತಾ ಇದ್ದೀನಿ ಅದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ರೀತಿ ಕ್ವಶನ್ಗಳನ್ನು ಒಂದು ಕಡೆ ಬರ್ಕೊಳ್ಳೋದ್ರಿಂದ ಏನಾಗುತ್ತೆ, ನಾವು ಈ ಕ್ವಶನ್ಗಳನ್ನ ನೋಡ್ತಾ ಇದ್ದಾಗ ನಮಗೆ ಎಕ್ಸಾಮಲ್ಲಿ ಈ ಕ್ವಶನ್ಗಳು ಕಾಣಿಸಿದಾಗ ಏನಾಗುತ್ತೆ, ಈ ಕ್ವಶನ್ ನಾವು ಓದಿದ್ದೀರಿ, ಇದು ನಮಗೆ ನೆನಪು ಬೇಗನೆ ಬರುತ್ತೆ ಅಂತಲೇ ಹೇಳ್ಬೋದು. ಮತ್ತೊಂದು ಏನು ಅಂತಂತಂದರೆ, ನಾವು ರಿವಿಷನ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ಪುನರಾವರ್ತನೆ ಮಾಡ್ಕೊಳ್ಳೋಕ್ಕಾಗಿರ್ಬೋದು ತುಂಬ ಯೂಸ್ಫುಲ್ ಆಗಿರುತ್ತೆ ಅನ್ನೋದೇ ನನ್ನ ಅಭಿಪ್ರಾಯ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ನಾನು ಲಾಸ್ಟ್ ವಿಡಿಯೋದಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೆ ಎಷ್ಟು ಕ್ವಶನ್ಸ್ ಇರುತ್ತೆ, ಯಾವ್ಯಾವ ಮೀನ್ಸ್ ಇರುತ್ತೆ ಅಂತ. ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ. ಇಲ್ಲೂ ಕೂಡ ಹೊಸದಾಗಿ ನೋಡೋರಿಗೆ ಇದು ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಒಂದು ಬಂದು ಈ ಕ್ವಶನ್ ಪೇಪರ್ ಬಂದು 80 ಮಾರ್ಕ್ಸ್ಗೆ ಇರುತ್ತೆ. 80 ಮಾರ್ಕ್ಸಲ್ಲಿ 3 ಮೇನ್ಸ್ ಇರುತ್ತೆ. 5 ಮಾರ್ಕ್ಸ್ದು, 10 ಮಾರ್ಕ್ಸ್ದು ಮತ್ತು 15 ಮಾರ್ಕ್ಸ ಕ್ವಶನ್ಸ್ ಇರುತ್ತೆ. 5 ಮಾರ್ಕ್ಸ್ದು ಬಂದು 20 ಮಾರ್ಕ್ಸ್ ಇರುತ್ತೆ. 10 ಮಾರ್ಕ್ಸ್ ಬಂದು 30, 15 ಬಂದು 30 ಮಾರ್ಕ್ಸ್ಗೆ ಇರುತ್ತೆ. ಈಗ ಫಸ್ಟ್ 5 ಮಾರ್ಕ್ಸ್ ಕ್ವಶನ್ ನೋಡೋಣ. ಕ್ವಶನ್ ಪೇಪರ್ 1ರಲ್ಲಿ ರಜಿಯಾ ಸುಲ್ತಾನ, ಮಲ್ಲಿಕ್ ಕಾಫರ್, ಪರಗಣ, ಕಣ್ವಾ ಕದನ, ಬೈರಾಮ್ ಖಾನ್, ನೂರ್ ಜಹಾನ್, ಈ ಎಲ್ಲ ಕ್ವಶನ್ಗಳು 5 ಮಾರ್ಕ್ಸ್ಗೆ ಇದೆ. ಇಲ್ಲಿ 6 ಕ್ವಶನ್ಸ್ ಇರುತ್ತೆ. ಇಲ್ಲಿ ನಾವು 5 ಕ್ವಶನ್ಸ್ನ ಇಲ್ಲಿ ನಾವು ಅಟೆಂಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟು 10 ಮಾರ್ಕ್ಸ್ ಕ್ವಶನ್ಸು 5 ಇರುತ್ತೆ. ಇಲ್ಲಿ ನಾವು 3 ಕ್ವಶನ್ಸ್ನ ನಾವು ಬರಿಬೇಕಾಗತ್ತೆ. ಫಸ್ಟ್ ಬಂದು ಕುತುಬ್ದಿನ್ ಐಬಕ್ನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ. ಮಹಮ್ಮದ್ ಬಿನ್ ತುಘಲಕನು ತನ್ನ ರಾಜಧಾನಿಯನ್ನು ದೆಹಲಿಯಿಂದ ದೌಲತಾಬಾದ್ಗೆ ವರ್ಗಾವಣೆ ಏಕೆ ಮಾಡಿದ ಚರ್ಚಿಸಿ. ಇಲ್ಲಿ ನಾವು ಮಹಮ್ಮದ್ ಬಿನ್ ತುಘಲಕ್ ರಾಜಧಾನಿಯನ್ನು ಯಾಕೆ ದೌಲತಾಬಾದ್ಗೆ ವರ್ಗಾವಣೆ ಮಾಡಬೇಕು ಅಂತ ಇಲ್ಲಿ ಕ್ವಶನ್ ಕೇಳಿದರೆ, ಇಲ್ಲಿ ನಾವು 10 ಮಾರ್ಕ್ಸ್ಗೆ ಕೇಳಿರೋದ್ರಿಂದ ಅವನು ಯಾಕೆ ಮಾಡ್ದ, ಅದಕ್ಕೆ ಕಾರಣಗಳನ್ನ ಬರೀಬೇಕು, ಅದರ ಪರಿಣಾಮ ಬರೀಬೇಕು, ಮತ್ತು ಈ ಯೋಜನೆ ಸಫಲ ಆಗಿಲ್ಲ ಅಂದರೆ ಅದು ಈ ಯೋಜನೆ ಸಕ್ಸಸ್ ಆಗಿಲ್ಲ ಅಂತಲೇ ನಮಗೆ ಗೊತ್ತಿದೆ ಫ್ರೆಂಡ್ಸ್. ಅದನ್ನು ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟು ದೆಹಲಿ ಸುಲ್ತಾನರ ಪತನಕ್ಕೆ ಕಾರಣವಾದ ಅಂಶಗಳನ್ನು ವಿಶ್ಲೇಷಿಸಿ. ಹುಮಾಯೂನನ ಸಮಸ್ಯೆಗಳನ್ನು ವಿವರಿಸಿ. ಅಕ್ಬರನ ಕಂದಾಯ ಪದ್ಧತಿಯ ಬಗ್ಗೆ ಬರೆಯಿರಿ. ಈ 5 ಕ್ವಶನ್ಗಳಲ್ಲಿ ನಮಗೆ ಯಾವುದು ಗೊತ್ತಿದೆ ಅದನ್ನು ನಾವು ಇಲ್ಲಿ ಬರಿಬೇಕಾಗುತ್ತೆ. ಎಷ್ಟು ಬರಿಬೇಕು ನಾವು? 3 ಬರಿಬೇಕಾಗುತ್ತೆ. ಟೋಟಲು ನಮಗೆ ಇಲ್ಲಿ 30 ಮಾರ್ಕ್ಸ್ ಸಿಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಮೇನ್ ಬಂದು 15 ಮಾರ್ಕ್ಸ್ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಮಿಲಿಟರಿ ಮತ್ತು ಆಡಳಿತಾತ್ಮಕ ಸುಧಾರಣೆಗಳನ್ನು ವಿಶ್ಲೇಷಿಸಿ. ಭಕ್ತಿ ಪಂಥದ ಚಳುವಳಿಯ ತತ್ವಗಳು ಮತ್ತು ಲಕ್ಷಣಗಳನ್ನು ವಿವರಿಸಿ. ಅಕ್ಬರನ ಧಾರ್ಮಿಕ ನೀತಿಯನ್ನು ವಿವರಿಸಿ. ಇಲ್ಲಿ ಈ ಕ್ವಶನ್ ಪೇಪರಲ್ಲೇ ಅಕ್ಬರನ ಬಗ್ಗೆ 2 ಕ್ವಶನ್ ಕೇಳಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ಅಕ್ಬರನ ಕಂದಾಯ ಪದ್ಧತಿಯ ಬಗ್ಗೆ ಕೇಳಿದ್ದಾರೆ ಮತ್ತು ಅಕ್ಬರನ ಧಾರ್ಮಿಕ ನೀತಿಯ ಬಗ್ಗೆ ಕೇಳಿದ್ದಾರೆ. ಈಗ ನಾವು ಅಕ್ಬರನ ಬಗ್ಗೆ ಈ ಕ್ವಶನ್ ಪೇಪರ್ ನೋಡಿದಾಗ ಏನು ಅನಿಸುತ್ತೆ, ಅಕ್ಬರನ ಬಗ್ಗೆ ಇಲ್ಲಿ 2 ಕ್ವಶನ್ ಬಂದಿರೋದ್ರಿಂದ ನಾವು ಅಕ್ಬರನ ಬಗ್ಗೆ ಫುಲ್ಲು ಓದಿದಾಗ ಅಂತಂದರೆ ಈ ಓದೋದಕ್ಕಂತಲೇ ಟೈಮ್ ಸ್ಪೆಂಡ್ ಮಾಡಿದಾಗ ನಾವು ಈ ರೀತಿ ಸ್ವಲ್ಪ ಕೆಲವೊಂದು ಟೆಕ್ನಿಕ್ಸ್ಗಳನ್ನ ಯೂಸ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ನಾವು ಓದ್ತಾ ಇದ್ದೀರಿ ಅಂತಂದ್ಬಿಟ್ಟು ಅದನ್ನೇ ಓದ್ಕೊಂಡು ಕುತ್ಕೊಳ್ಳೋದಕ್ಕಾಗಲ್ಲ ಫ್ರೆಂಡ್ಸ್. ಕೆಲವೊಂದು ಸಲ ನಮಗೆ ಸಮಯದ ಅಭಾವ ಇರುತ್ತೆ, ಮತ್ತು ನಮಗೆ ತುಂಬ ಪರ್ಸ್ನಲ್ ಕೆಲಸಸ್ ಇರ್ಬೋದು, ಅಥವಾ ನಾವು ಕೆಲವರು ಜಾಬ್ಗೆ ಹೋಗಿ ಈ ಓದೋದ್ರಿಂದ ಏನಾಗುತ್ತೆ, ಅವರಿಗೆ ಸಮಯ ತುಂಬ ಕಡಿಮೆ ಇರುತ್ತೆ. ಅಂಥವ್ರು ಈ ರೀತಿಯ ಟೆಕ್ನಿಕ್ಗಳನ್ನು ಯೂಸ್ ಮಾಡಿದಾಗ ಇದು ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಮಾಡ್ತಾ ಇರೋದೇ
ಆ ರೀತಿಯ ವಿದ್ಯಾರ್ಥಿಗಳಿಗೋಸ್ಕರ. ಇವಾಗ ನಾವು ಮನೆಯಲ್ಲೇ ಇದ್ದು ಓದೋದು ಬೇರೆ, ಅವರು ಜಾಬ್ ಮಾಡಿ ಅವರು ಟೈಮ್ನ ಅಲ್ಲಿ ಕಳೆದು ಇಲ್ಲಿ ಬಂದು ಎಕ್ಸಾಮ್ ಬರೆಯೋದು ಬೇರೆ ಆಗಿರುತ್ತೆ ಫ್ರೆಂಡ್ಸ್. ಸೊ ಅವ್ರಿಗೆ ತುಂಬ ಡಿಫಿಕಲ್ಟ್ ಆಗಿರುತ್ತೆ. ಅಂಥವ್ರಿಗೆ ಈ ವಿಡಿಯೋ ತುಂಬ ಸಹಾಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನೆಕ್ಸ್ಟು ಶಿವಾಜಿಯ ಜೀವನ ಮತ್ತು ಸಾಧನೆಗಳನ್ನು ಬಗ್ಗೆ ಇಲ್ಲಿ ಕೇಳಿದ್ದಾರೆ. ಅಂತಂದರೆ ಇಲ್ಲಿ ಚರ್ಚನೆ ಮಾಡಬೇಕು. ಅಂದರೆ ಶಿವಾಜಿ ಹುಟ್ಟಿದ್ದೆಲ್ಲಿ, ಅವ್ರ ತಂದೆ ತಾಯಿ ಯಾರು, ಅವರು ಬೆಳೆದು ಬಂದ ದಾರಿ ಏನು, ಅವ್ನಿಗೆ ಯಾವಾಗ ಪಟ್ಟಾಭಿಷೇಕ ಆಯಿತು, ಅವನು ಯಾರ್ಯಾರ ಮೇಲೆ ಯುದ್ಧ ಮಾಡ್ದ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಚರ್ಚೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಇದು ಒಂದು ಕ್ವಶನ್ ಪೇಪರ್ ಇಲ್ಲಿಗೆ ಫುಲ್ಲು ಮುಗಿದಿದೆ. ನೆಕ್ಸ್ಟು ಇಲ್ಲಿ ಎರಡನೇ ಕ್ವಶನ್ ಪೇಪರ್ ಅಂತಂದರೆ ಓಲ್ಡ್ ಕ್ವಶನ್ ಪೇಪರೇ ಇದು, ಎರಡನೇ ಪೇಪರ್ ಆಗಿರುತ್ತೆ. ಇಲ್ಲಿ ಇಲ್ತಮಷ್, ದಿವಾನ್ ಹಿ ಕೋಹಿ, ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ, ಪಾಣಿಪತ್ ಕದನ, ಅಕ್ಬರ್ನ ಧಾರ್ಮಿಕ ನೀತಿ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲೂ ಕೂಡ 5 ಮಾರ್ಕ್ಸ್ಗೆ ಕೇಳಿದ್ದಾರೆ. ಲಾಸ್ಟ್ ಕ್ವಶನ್ ಪೇಪರಲ್ಲಿ ಅದನ್ನು 15 ಮಾರ್ಕ್ಸ್ಗೆ ಕೇಳಿದ್ದಾರೆ. ಇಲ್ಲಿ ಈ ಕ್ವಶನ್ನ 5 ಮಾರ್ಕ್ಸ್ಗೆ ಕೇಳಿದ್ದಾರೆ. ಇಲ್ಲಿ ನೋಡ್ಬೋದು ತಾಜ್ ಮಹಲ್ ಬಗ್ಗೆ ಇಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಅಲ್ಲಾವುದ್ದೀನ್ ಖಿಲ್ಜಿಯ ಮಾರುಕಟ್ಟೆ ಸುಧಾರಣೆಗಳನ್ನು ವಿಶ್ಲೇಷಿಸಿ. ಇಲ್ಲಿ ಏನು ಕೇಳಿದ್ದಾರೆ, ಇಲ್ಲಿ ನೋಡಿ, ಅಲ್ಲಾವುದ್ದೀನ್ ಖಿಲ್ಜಿಯ ಮಿಲಿಟರಿ ಮತ್ತು ಆಡಳಿತಾತ್ಮಕ ಸುಧಾರಣೆಗಳ ಬಗ್ಗೆ ಕೇಳಿದ್ದಾರೆ. ಅದೇ ಸ್ವಲ್ಪ ಟ್ವಿಸ್ಟ್ ಮಾಡಿ, ಅಂದರೆ ಆ ಕ್ವಶನ್ನೇ ಈ ರೀತಿ ಕೇಳಿದ್ದಾರೆ. ಅಲ್ಲಾವುದ್ದೀನ್ ಖಿಲ್ಜಿಯ ಅವನ ಮಾರುಕಟ್ಟೆಯ ಸುಧಾರಣೆಗಳನ್ನು ಬಗ್ಗೆ ಕೇಳಿದ್ದಾರೆ ಫ್ರೆಂಡ್ಸ್. ಅಲ್ಲಾವುದ್ದೀನ್ ಖಿಲ್ಜಿ ತುಂಬ ಪ್ರಮುಖವಾದಂಥ ವ್ಯಕ್ತಿಯಾಗಿದ್ದಾನೆ. ಅವನು ಮಾರುಕಟ್ಟೆ ಸುಧಾರಣೆಗಳು ತುಂಬ ಫೇಮಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅವನು ತೂಕ ಮತ್ತು ಅಳತೆಯಲ್ಲಾಗಿರ್ಬೋದು ಯಾವುದೇ ರೀತಿಯ ಮೋಸ ಆದರೂ ಕೂಡ ಅವನು ಕಠಿಣ ಶಿಕ್ಷೆ ಕೊಡ್ತಾ ಇದ್ದ ಅಂತಲೇ ಹೇಳ್ತಾರೆ. ನೆಕ್ಸ್ಟ್ ಫಿರೋಜ್ ಶಾ ತುಘಲಕ್ನ ಆಡಳಿತ ಸುಧಾರಣೆಗಳನ್ನು ವಿವರಿಸಿ. ಗುರು ನಾನಕರ ಜೀವನ ಮತ್ತು ಬೋಧನೆಯನ್ನು ಚರ್ಚಿಸಿ. ಶೇಷಾನ ಸುಧಾರಣೆಗಳನ್ನು ವಿವರಿಸಿ. ಜಹಾಂಗೀರ್ ಆಳ್ವಿಕೆಯ ಬಗ್ಗೆ ಬರೆಯಿರಿ. ಜಹಾಂಗೀರ್, ಇಲ್ಲಿ ನೋಡ್ಬೋದು, ಜಹಾಂಗೀರ್ ಮೊಘಲ ಸಾಮ್ರಾಜ್ಯಕ್ಕೆ ಸೇರಿದವನು. ಅಕ್ಬರ್ ಮತ್ತು ಜಹಾಂಗೀರ್ ಬಗ್ಗೆ ಇಲ್ಲಿ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಇದು 15 ಮಾರ್ಕ್ಸ್ ಕ್ವಶನ್ ಫ್ರೆಂಡ್ಸ್. ಭಾರತದ ಸಮಾಜದ ಮೇಲೆ ಇಸ್ಲಾಮಿಕ್ ಧರ್ಮದ ಪ್ರಭಾವವನ್ನು ವಿವರಿಸಿ. ಅಕ್ಬರನ ದಿಗ್ವಿಜಯಗಳನ್ನು ವಿಶ್ಲೇಷಿಸಿ. ಇಲ್ಲೂ ಕೂಡ ನೋಡಿ, ಅಕ್ಬರನ ಬಗ್ಗೆ ಎರಡನೇ ಕ್ವಶನ್ ಇದು. ಫಸ್ಟ್ ಕ್ವಶನ್ ಕೇಳಿದ್ರು ಅಕ್ಬರನ ಧಾರ್ಮಿಕ ನೀತಿ, ಇದೇ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಇದು ಅಕ್ಬರನ ದಿಗ್ವಿಜಯಗಳ ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟ್ ಶಿವಾಜಿಯ ಸಾಧನೆಗಳನ್ನು ಪರಿಶೀಲಿಸಿ. ನೆಕ್ಸ್ಟ್ ಫಸ್ಟ್ ಕ್ವಶನ್ ಪೇಪರ್ ಕೂಡ ಶಿವಾಜಿಯ ಸಾಧನೆ ಮತ್ತು ಜೀವನ ಎರಡನ್ನೂ ಕೇಳಿದ್ರು. ಇಲ್ಲಿ ಬರೀ ಸಾಧನೆಯನ್ನು ಕೇಳಿದ್ದಾರೆ. ಮೊಘಲರ ಪತನಕ್ಕೆ ಔರಂಗಜೇಬನು ಎಷ್ಟರ ಮಟ್ಟಿಗೆ ಕಾರಣನಾದನ್ನು ವಿಶ್ಲೇಷಿಸಿ. ಈಗ ಮೊಘಲರ ಸಾಮ್ರಾಜ್ಯ ಪತನ ಆಗಿದ್ದೆ ಔರಂಗಜೇಬು ಅಂತ ಹೇಳ್ತಾರೆ. ಅದಕ್ಕೆ ಅವನು ಯಾವ್ಯಾವ ಕಾರಣಗಳನ್ನು ನಾವು ಬರೀಬೇಕು ಅನ್ನೋದನ್ನು ಇಲ್ಲಿ ನಾವು ಚರ್ಚೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇದು ನೆಕ್ಸ್ಟ್ ಕ್ವಶನ್ ಪೇಪರ್, ಮಾಡೆಲ್ ಕ್ವಶನ್ ಪೇಪರ್ ಅಂದರೆ ಓಲ್ಡ್ ಕ್ವಶನ್ ಪೇಪರ್ 3. ಇದು ರಜಿಯಾ ಸುಲ್ತಾನ್, ಇಬ್ರಾಹಿಂ ಲೋಧಿ, ಬಾಬರ್, ಜಹಾಂಗೀರ್, ಮೂರನೇ ಪಾಣಿಪತ್ ಕದನ, ಮೊಘಲರ ಕಾಲದಲ್ಲಿ ಸಾಹಿತ್ಯದ ಬೆಳವಣಿಗೆ ಬಗ್ಗೆ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಹೇಳಿದ್ನಲ್ಲ ಫ್ರೆಂಡ್ಸ್, 5 ಮಾರ್ಕ್ಸ್ದು 6 ಕ್ವಶನ್ಸ್ ಇರುತ್ತೆ. ಇಲ್ಲಿ ನಾವು 4 ಕ್ವಶನ್ಸ್ನಲ್ಲಿ ಬರಿಬೇಕಾಗತ್ತೆ. ನೆಕ್ಸ್ಟ್ ಮೈನ್ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಇಲ್ತಮಷ್ನ ಜೀವನ ಮತ್ತು ಸಾಧನೆಗಳನ್ನು ಚರ್ಚಿಸಿ. ಈ ಕ್ವಶನ್ ಕೂಡ ರಿಪೀಟ್ ಆಗಿದೆ ಅಂತಲೇ ಹೇಳ್ಬೋದು. ಅಲ್ಲಾವುದ್ದೀನ್ ಖಿಲ್ಜಿಯ ಆರ್ಥಿಕ ಸುಧಾರಣೆಗಳನ್ನು ಪರಿಶೀಲಿಸಿ. ಇದು ಕೂಡ ರಿಪೀಟ್ ಆಗಿದೆ. ಫಿರೋಜ್ ಶಾನ ಆಡಳಿತಾತ್ಮಕ ಸುಧಾರಣೆಗಳನ್ನು ಕುರಿತು ಚರ್ಚಿಸಿ. ಈ ಕ್ವಶನ್ ಕೂಡ ರಿಪೀಟ್ ಆಗಿದೆ ಫ್ರೆಂಡ್ಸ್. ಶೇಷ ಆಡಳಿತ ವ್ಯವಸ್ಥೆಯನ್ನು ಮೌಲ್ಯೀಕರಿಸಿ. ಅಕ್ಬರನ ದಿಗ್ವಿಜಯಗಳನ್ನು ಪರಾಮರ್ಶಿಸಿ. ಇಲ್ಲಿ ನೋಡಿಬೋದು ಫ್ರೆಂಡ್ಸ್, ಇದೆಲ್ಲ ಕೂಡ ಓಲ್ಡ್ ಕ್ವಶನ್ ಪೇಪರಲ್ಲಿ 5 ಕ್ವಶನ್ ಕೂಡ ರಿಪೀಟ್ ಆಗಿದೆ ಅಂತಲೇ ಹೇಳ್ಬೋದು. ಈ ರೀತಿಯ ರಿಪೀಟ್ ಕ್ವಶನ್ಸ್ ಬಂದಾಗ ಏನಾಗುತ್ತೆ, ನಾವು ಓದಿರ್ತೀರಿ, ಇವಾಗ ಇಲ್ಲೊಂದ್ಸಲ ಓದಿರ್ತೀರಿ. ಸೊ ಅವಾಗ ನಮಗೆ ಬೇಗ ಆನ್ಸರು ಕೂಡ ನೆನಪಲ್ಲಿರುತ್ತೆ ಮತ್ತು ನಮ್ಗೆ ಬರೆಯೋದು ಕೂಡ ಒಂದು ಹುಮ್ಮಸ್ ಬರುತ್ತೆ ಅಂತಲೇ ಹೇಳ್ಬೋದು. ನಾವು ಯಾವಾಗ ಇದ್ರ ಬಗ್ಗೆ ತಿಳ್ಕೊಂಡಿರ್ತೀರಿ ಆವಾಗ ನಮಗೆ ಅದು ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಲಾಸ್ಟ್ ಮೇನ್, ಇದು 15 ಮಾರ್ಕ್ಸ್ ಕ್ವಶನ್ ಬಂದು ಬಲ್ಬನನ ಜೀವನ ಮತ್ತು ಸಾಧನೆಗಳನ್ನು ಕುರಿತು ಚರ್ಚಿಸಿ. ಸೂಫಿ ಪಂಥ ಚಳುವಳಿಯನ್ನು ಕುರಿತು ನಿಬಂಧ ಬರೆಯಿರಿ. ಅಕ್ಬರನ ರಜಪೂತ ನೀತಿಯನ್ನು ಮೌಲ್ಯೀಕರಿಸಿ. ಇಲ್ಲೂ ಕೂಡ ಅಕ್ಬರನ ಬಗ್ಗೆ ಕೇಳಿದ್ದಾರೆ ಫ್ರೆಂಡ್ಸ್. ಶಿವಾಜಿಯ ಜೀವನ ಮತ್ತು ಸಾಧನೆಗಳು ವಿಮರ್ಶಾತ್ಮಕವಾಗಿ ಮೌಲ್ಯೀಕರಿಸಿ. ಈ ಕ್ವಶನ್ ಪೇಪರಲ್ಲಂತೂ, ಈ 3ನೇ ಕ್ವಶನ್ ಪೇಪರಲ್ಲಂತೂ ಸಾಕಷ್ಟು ಪುನರಾವರ್ತಿತ ಕ್ವಶನ್ಸೇ ಇದೆ, ಅಂದರೆ ರಿಪೀಟ್ ಆಗಿರೋ ಕ್ವಶನ್ಸೇ ಇದೆ ಅಂತಲೇ ನನಗನ್ನಿಸ್ತು. ನಿಮ್ಗೇನು ಅನಿಸ್ತು ಅಂತ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ಇದು ಓಲ್ಡ್ ಕ್ವಶನ್ ಪೇಪರ್ ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡ್ಬೋದು. ಫಸ್ಟಿಂದ ನಾನು ಇನ್ನೊಂದು ಸಲ ವಿಡಿಯೋನ ಮಾಡಿ ನಿಮಗೆ ಇಲ್ಲಿ ತೋರಿಸ್ತೀನಿ. ಜಸ್ಟ್ ನಾನೇನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗೋದಿಲ್ಲ. ಈ ಎಲ್ಲ ಕ್ವಶನ್ಸು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತಲೇ ನನ್ನ ಅಭಿಪ್ರಾಯ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು.
ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಹಾಗೆ ಇನ್ನೊಂದು ಮುಖ್ಯವಾದ ಮಾಹಿತಿ ಫ್ರೆಂಡ್ಸ್, ಎಕ್ಸಾಮ್ ಫೀಸ್ ಯಾರೂ ಪೇ ಮಾಡಿಲ್ಲ, ದಯವಿಟ್ಟು ಪೇ ಮಾಡಿ. ಮತ್ತು ಎಕ್ಸಾಮ್ ಡೇಟು ಎಕ್ಸ್ಪ್ಯಾಂಡ್ ಆಗಿದೆ, ಅಂದರೆ ಮುಂದಕ್ಕೆ ಹೋಗಿದೆ. ಆ ಡೇಟ್ ಒಳಗಡೆ ನೀವು 200 ರೂಪಾಯಿ ಫೈನ್ನ ಕಟ್ಟಿ, ಅಂದರೆ ಇವಾಗ ನಿಮ್ಮ ಫೀಸು 1500 ಇರುತ್ತೆ ಅಂತ ಅಂದ್ಕೊಳ್ಳಿ, ನೀವು ಅದಕ್ಕೆ 200 ರೂಪಾಯಿ ಎಕ್ಸ್ಟ್ರಾ ಆಗಿ ನಾವು ಪೇ ಮಾಡಬೇಕಾಗಿರುತ್ತೆ ಫೈನಾಗಿ. ಯಾರು ಎಕ್ಸಾಮ್ ಫೀಸ್ ಕಟ್ಟಿಲ್ಲ ಅವರು ಎಕ್ಸಾಮ್ ಫೀಸ್ ಕಟ್ಟಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.